ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಏನೈತಿ, ನಾನು ಒಂದು ಪಿರಿಯಡ್ ಪೀಸ್ ತೊಗೊಂಡೀನಿ. ಇದನ್ನು ಸಾಯಂಕಾಲ ಸ್ನ್ಯಾಕ್ಸಿಗೆ ಆಗಿದ್ರೂ ಮಾಡ್ಕೋಬೋದು, ಬೆಳಗ್ಗೆ ನಾಷ್ಟಕ್ಕಾದ್ರೂ ಮಕ್ಕಳಿಗೆ ಆದ್ರೂ ಮಾಡ್ಕೋಬೋದು, ನಮಗಾದ್ರೂ ಮಾಡ್ಕೋಬೋದು. ಟೋಟಲಿ ಒಂದು ರೆಸಿಪಿನ ಅಂತಂದು ಹೇಳ್ಬೋದು. ಇದು ಸಿಂಪಲ್ ಆಗಿರ್ತೈತಿ. ನೋಡಿರಿ, ನೀವು ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ. ನಾನು ಒಂದಿಷ್ಟು ಕಡ್ಲೆ ಹಿಟ್ಟನ್ನು ತೊಗೊಂಡೀನಿ. ಒಂದು ಸಣ್ಣ ಬೌಲ್ ಆಗುವಷ್ಟು ಕಡ್ಲೆ ಹಿಟ್ಟಿದೆ. ಇದಕ್ಕೆ ನಾನು ಜೋಳದ ಹಿಟ್ಟು, ನಮ್ಮ ಕಡೆ ಜೋಳ ಎಲ್ಲ ಸಿಗ್ತೈತಿಲ್ಲ, ನಿಮ್ಮ ಕಡೆ ಇರಲಿಲ್ಲ ಅಂದ್ರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಜೋಳದ ಹಿಟ್ಟನ್ನ ಮಿಕ್ಸ್ ಮಾಡ್ಕೊತೀನಿ. ಇದನ್ನೆಲ್ಲ ಈ ಥರ ಮಾಡ್ಕೊಂಡು ಏನೈತಿ ಇವತ್ತು ನಾನು ಚೆನ್ನಾಗಿ ಒಂದು ರೆಸಿಪಿನ ಮಾಡತ್ತೀನಿ. ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡೀನಿ. ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡತ್ತಾರಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೇನೆ ನನ್ನ ವೀಡಿಯೋನ. ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೀನಿ, ಹಾಕತ್ತೇನೆ ನಾನು. ಒಂದು ಸಣ್ಣದಾಗಿರೋ ಟೊಮೆಟೊ ಕಟ್ ಮಾಡಿ ಇಟ್ಕೋಬೇಕು ಸಣ್ಣದಾಗಿ. ಒಂದು 2-3 ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕೋತೀನಿ. ಇವಾಗ ಏನೈತಿ, ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಆಗುವಷ್ಟು ಕರಿ ಎಳ್ಳು. ಇದಕ್ಕೆ ಏನೈತಿ ಒಂದು ಚುಟ್ಕಿ ಅಷ್ಟು ಹಿಂಗೆ ಹಾಕೋದನಿ. ಮಿಕ್ಕಿದೇನೈತಿ, ಇಲ್ಲಿ ಮ್ಯಾಗಿ ಮಸಾಲ ಪಾಕಿಟ್ ಇರ್ತೈತಲ್ಲ, ಅದನ್ನು ಮ್ಯಾಗಿ ಮಸಾಲ ಪಾಕಿಟ್ನ ಒಂದು 3 ಹಾಕೀನಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಂಡ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೋಬೇಕು. ಹಾಗೆ ಈ ಥರ ಮಾಡೋದ್ರಿಂದ ಒಂದು ಸಖತ್ ನಾಷ್ಟ ಆಗಿಬಿಡ್ತೈತಿ. ಸಾಯಂಕಾಲ ಆದ್ರೆ ಸಾಯಂಕಾಲದ ಚಹಾ ಜೊತೆ ಚೆನ್ನಾಗಿರ್ತೈತಿ ಅಂತ ಹೇಳ್ಬೋದು. ಮಕ್ಕಳಿಗೆಲ್ಲ ಇಷ್ಟ ಆಗ್ತೈತಿ. ಒಂದು ಸಲ ಟ್ರೈ ಮಾಡಿರಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈ ಥರ ಕಲಿಸ್ಕೋಬೇಕು. ಈ ಥರ ರಬಡಿ ಥರ ಮಾಡ್ಬೇಕು. ಇದನ್ನು ಈ ಥರ ಇವಾಗೇನೈತಿ, ಒಂದೊಂದಾಗಿ ಬ್ರೆಡ್ ತೊಗೊಂಡು ಈ ಥರ ಮಾಡಬೇಕಿದೆ. ಈ ಥರ ಎಲ್ಲ ಹಚ್ಕೊಂಡು ಏನೈತಿ, ಒಂದು ತವಾ ಇಟ್ಕೋಬೇಕು. ಅದಕ್ಕೆ ಎಣ್ಣೆ ಸವರ್ಕೊಂಡ್ಬಿಡ್ಬೇಕು. ಈ ಥರ ಹಾಕಬೇಕು ಒಂದೊಂದು. ನಾ ಎರಡನೇದನ್ನೂ ರೆಡಿ ಮಾಡ್ಕೋತೀನಿ. ನೋಡ್ಬೇಕು ಇವಾಗ ಎಷ್ಟು ಚೆನ್ನಾಗಿ ಬರ್ತಾವು. ಟೇಸ್ಟು ಅಷ್ಟು ಸೂಪರ್ ಆಗಿತ್ತು ರೀ. ಮ್ಯಾಗಿ ಮಸಾಲೆ ಪ್ಯಾಕೆಟ್ರ ಹಾಕಿನೆಲ್ಲ ಒಂದು ಸ್ವಲ್ಪ ಹುಳಿಯಾಗಿ ಚೆನ್ನಾಗಿ ಬಂದಿತ್ತು. ನೀವು ಈ ಥರ ಮಾಡಿರಿ. ನನಗೆ ಬೆಳಗ್ಗೆ ಹಸು ಸಖತ್ತಾಗಿತ್ತು. ಯಾಕಂದ್ರೆ ಇವತ್ತಷ್ಟು ಕೆಲಸ ಭಾಳ ಇತ್ತಲ್ಲ, ಅದ್ರ ಸಲುವಾಗಿ ಅರ್ಜೆಂಟ್ದಾಗ ನಾನು ಇದನ್ನ ಮಾಡ್ಕೊತೀನಿ. ನಿಮಗೂ ಅರ್ಜೆಂಟ್ದಾಗ ಏನಾದರೂ ಬೇಕಿತ್ತಂದ್ರೆ ಈ ಥರ ಮಾಡ್ಕೋಬೋದು. ಚೆನ್ನಾಗಿರ್ತೈತಿ, ಸಖತ್ ಟೇಸ್ಟಿಯಾಗಿ ಬರ್ತೈತಿ. ಮಕ್ಕಳಿಗೆಲ್ಲ ಸಖತ್ ಇಷ್ಟ ಆಗ್ತೈತಿ ಅಂತಲೇ ಹೇಳ್ಬೋದು. ಒಂದು ರೌಂಡ್ ತಿರುಗಿಸಿ ಹಾಕ್ಕೊಂಡನಿ, ಈ ಥರ ಬಂದೈತಿ. ಅಷ್ಟೊಂದು ಗರಿ ಆಗಿರಂಗಿಲ್ಲ, ನೋಡ್ಬೋದು. ಇದೇ ಥರ ಇರ್ತೈತಿ. ಇನ್ನೊಂದು ರೌಂಡ್ ಏನೈತಿ, ಈ ಥರ ತಿರುಗಿಸ್ಕೋಬೇಕು. ಗ್ಯಾಸ್ ಸ್ಲೋನ ಇರಬೇಕು. ಒಂದಿಷ್ಟು ಬ್ರೆಡ್ನ ನಾನು ಮಾಡ್ಕೊಂಡಿದ್ನಿ. ಇವತ್ತಿಂದ ಬೆಳಗಿನ ನಾಷ್ಟಾನ ಅಂತ ಹೇಳ್ಬೋದು. ಈ ಥರ ಮಾಡ್ಕೊಂಡಿದ್ದು ನಾನು ಹಸ್ವಿನ ಟೈಮ್ದಾಗ. ನಿಮಗೂ ಏನಾದರೂ ಬೇಕಿತ್ತಂದ್ರೆ ಮಾಡಿರಿ. ತುಂಬ ಟೇಸ್ಟಿಯಾಗಿರ್ತೈತಿ, ಸಖತ್ತಾಗಿರ್ತೈತಿ. ಓಕೆ, ಟೇಕ್ ಕೇರ್, ಬಾಯ್. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ.